ನಾನು ನಿಮ್ಮೆಲ್ಲರ ಪ್ರೀತಿಯ ಕುರಿಬಾಂಡ್ ಸುನಿಲ್ ಕಾಮಿಡಿ ಎಕ್ಸ್ಪ್ರೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಪ್ರಶ್ನೆ ಏನಪ್ಪ ಅಂದರೆ, ದೇವರೇನಾದರೂ ಸಡನ್ನಾಗಿ ನಿಮಗೆ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ ಅಂತೀನಿ. ಯಾರ್ಯಾರು ಯಾವ್ಯಾವ ಥರ ಹೇಳ್ತಾರಂತ ನೋಡೋಣ. ಕಾಮಿಡಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಎಂಜಾಯ್ ಮಾಡಿ ಕಾರ್ಯಕ್ರಮನ. ಬನ್ನಿ. ನಿಮ್ಮ ಹೆಸರು ಹೇಳಿ. ಅಂಜುಮ್. ಅಂಜುಮ್, ಏನು ಮಾಡ್ತಾ ಇದ್ದೀರಾ? ಏನಿಲ್ಲ. ಏನೂ ಇಲ್ವಾ? ಓಕೆ, ನಿಮ್ಗೊಂದು ಕನ್ನಡ ಬರುತ್ತಾ? ಓಕೆ, ದೇವರೇನಾದರೂ ಸಡನ್ನಾಗಿ ಪ್ರತ್ಯಕ್ಷ ಆಗಿ ನಿಮ್ಗೆ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ಏನು ಕೇಳ್ತೀರಾ? ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ. ಹಾಂ, ಸೂಪರ್, ಇದು ಚೆನ್ನಾಗಿದೆ ಡೈಲಾಗು. ಎಕ್ಸಾಮ್ಸ್ ಕ್ಯಾನ್ಸಲ್ಲ ಅಂದರೆ ಪರ್ಮನೆಂಟಾಗಿ ಹಾಂ, ಎಲ್ಲ ಕಾಲೇಜ್ದು ಮತ್ತೆ ಅದು ಬಿಟ್ಟು ಅಷ್ಟೇ ಸಾಕಾ? ಸೂಪರಪ್ಪ. ಓಕೆ, ದೇವ್ರು ನನಗೂ ಏನಾದರೂ ಕೊಟ್ಟರೆ ಸಡನ್ನಾಗಿ ಪ್ರತ್ಯಕ್ಷ ನಾನು ಹೇಳ್ತೀನಿ ಇವ್ರದ್ದೇ ಎಕ್ಸಾಮ್, ಸ್ಪೆಷಲಿ ಇವ್ರೊಬ್ಬರದೇ ಎಕ್ಸಾಮ್ ಕ್ಯಾನ್ಸಲ್ ಮಾಡಿಸಿ ಅಂತೀನಿ. ಓಕೆನಾ? ಯಾವುದೇ ಅದು ಎಲ್ಲ ಯಾವುದೂ ಬೇಡವಾ? ಯಾವುದೂ ಬೇಡವಾ? ಅಷ್ಟೇ, ಅದು ಬಿಟ್ಬಿಟ್ಟು ಕಾಲೇಜೇ ಬೇಡ ಅಂದ್ಬಿಡ್ಬೋದಲ್ಲ? ಕಾಲೇಜ್ ಬೇಕು. ಓ, ಕಾಲೇಜ್ ಬೇಕು, ಎಕ್ಸಾಮ್ ಬೇಡ. ಸೂಪರ್. ಅಷ್ಟೇನಾ? ಓಕೆ, ನೀವು ಇಂಗ್ಲೀಷ್ ಮೇಡಮ್ ಕನ್ನಡ ಮೇಡಮ್ ಓದಿದ್ದು? ಇಂಗ್ಲೀಷ್. ಓಕೆ, ನಿಮ್ಗೊಂದು ಪ್ರಶ್ನೆ. ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಂತ ಇಂಗ್ಲೀಷಲ್ಲಿ ಹೆಂಗೆ ಕೇಳೋದು? ಏನು ಟ್ರೈ ಮಾಡಿ ನೋಡೋಣ. ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಇಂಗ್ಲೀಷಲ್ಲಿ ಕೇಳಿ ನೋಡೋಣ, ಹೆಂಗೆ ಕೇಳ್ತೀರಾ? ಹಿಂಗೆ ಮಾಡಿ, ಇವತ್ತು ಯೋಚನೆ ಮಾಡ್ತಾಯಿರಿ, ನೆಕ್ಸ್ಟ್ ಟೈಮ್ ಬಂದಾಗ ಆನ್ಸರ್ ಮಾಡಿ ಆಯಿತಾ? ಯಾಕಂದರೆ ಇನ್ನೊರ್ಗೆ ಆನ್ಸರ್ ಸಿಕ್ಕಿಲ್ಲ ನಮಗೆ, ಎಲ್ಲೂ ಸಿಕ್ಕಿಲ್ಲ ಆನ್ಸರ್. ಥ್ಯಾಂಕ್ ಯು. ಓಕೆ, ಯಶಸ್ವಿನಿ ಅವರೇ, ಯಶಸ್ವಿ ಸಿಗ್ತಾ ನಿಮಗೆ? ಸಿಗ್ತಾ? ಹಾಂ, ಏನಂದ್ರಿ? ಇಷ್ಟು ಮೆಲ್ಲಗೆ ಮಾತಾಡ್ತೀರಾ? ಓಕೆ, ದೇವ್ರು ನಿಮ್ಗೆ ಏನಾದರೂ ಸಡನ್ನಾಗಿ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ಈಗ ವಿಜಯ ಕಾಲೇಜಲ್ಲಿ ಓದಬಾರ್ದು ಅಂತ. ಅಯ್ಯೋಯ್ಯಪ್ಪ, ಹೌದಾ? ಹಾಂ, ಆಮೇಲೆ ಮತ್ತೆ ಅದು ಬಿಟ್ಟು ಅಷ್ಟೇ. ಓದಬಾರ್ದು ಅಂತ ಕೇಳ್ತೀರಾ? ವಿಜಯ ಕಾಲೇಜಲ್ಲಿ, ಈ ಕಾಲೇಜಲ್ಲಿ ಅಲ್ಲ, ಬೇರೆ ಥರ ಏನಾದರೂ ಕೇಳ್ಬೋದಲ್ವ ವರ? ದೇವ್ರಿಗೆ ವರ ಕೇಳಿದ್ರೆ ಬೇರೆ ಥರ ಏನಾದರೂ ಕೇಳ್ಬೋದು ತಾನೆ? ಈಗ ಅವ್ರು ನೋಡಿ ಎಕ್ಸಾಮ್ ಕ್ಯಾನ್ಸಲ್ ಮಾಡಿಸ್ಬಿಡ್ಬೇಕು ಅಂತ ಹೇಳ್ತಾರೆ, ಮಾಡಿಸ್ಬಿಡ್ತೀನಿ ಕೇಳಿದ್ರೆ ದೇವ್ರು ವರ ಕೊಟ್ರೆ ಅಂತ. ನೀವೇನು ಹೇಳ್ತೀರಾ? ವಿಜಯ ಕಾಲೇಜಲ್ಲಿ ಓದಬಾರ್ದು ಅಂತೀರಾ? ದೇವ್ರಿಗೆ ಓದಲ್ಲ, ನೀವು ತಾನೇ ಓದ್ತಾ ಇರೋದು, ದೇವರಲ್ಲ. ಸರಿ ಸರ್, ಬಿಟ್ಬಿಡಿ. ಬಿಟ್ಬಿಡ್ಬೇಕಾ? ನೀವು ಹೇಳಿದ್ರೆ ತಾನೇ ಬಿಡೋದು. ಸರಿ, ಅಷ್ಟೇನಾ? ಇನ್ನೇನಿಲ್ವಾ? ವಿಜಯ ಕಾಲೇಜಲ್ಲಿ ಓದಬಾರ್ದು ಅಷ್ಟೇ, ಇನ್ನೇನಿಲ್ಲ. ಹ್ಞೂ, ಮೆನ್ಷನ್ ಮಾಡಿ. ಯಾವುದು ವಿಜಯ ಕಾಲೇಜ್? ಯಾವುದು? VIT ಡಿಗ್ರಿ ಕಾಲೇಜ್. ಹೌದಾ? ಓಕೆ, ಅಷ್ಟೇ ಸಾಕ, ಇನ್ನೇನು ಬೇಡವಾ? ದೇವ್ರು ಯಾವ ಪ್ರತ್ಯಕ್ಷ ಆಗ್ತಾನೋ, ಯಾವಾಗ ಇದಾಗುತ್ತೋ ಅದು ದೇವ್ರಿಗೆ ಗೊತ್ತು. ಏನು ಮಾಡ್ತಾಯಿದ್ದೀರಾ ನೀವು? ಡಿಗ್ರಿ ಫೈನಲ್ ಇಯರ್. ಓಕೆ ಬ್ರದರ್, ಏನಿಲ್ಲ, ಕಾಮಿಡಿ ಪ್ರಶ್ನೆ ಅಷ್ಟೇ. ದೇವ್ರು ಸಡನ್ನಾಗಿ ನಿಮ್ಮ ಪ್ರತ್ಯಕ್ಷ ಆಗಿ ನಿಮ್ಗೆ ಏನು ವರ ಬೇಕು ಅಂದ್ರೆ ನೀವೇನು ಕೇಳ್ತೀರಾ? ಏನು ನಾನು ಕೇಳೋದೇನಿಲ್ಲ, ಲೈಫ್ ಚೆನ್ನಾಗಿರ್ಬೇಕಷ್ಟೇ. ಕೇಳೋದೇನಿಲ್ಲ, ಲೈಫ್ ಚೆನ್ನಾಗಿರ್ಬೇಕು. ಯಾವ ಥರ ಆನ್ಸರ್ ಇದು? ಕೇಳೋದೇನೂ ಇಲ್ಲ ಅಂತೆ, ಲೈಫ್ ಚೆನ್ನಾಗಿರ್ಬೇಕಂತೆ. ಅದು ಹೆಂಗೆ ದೇವ್ರು ಹೆಂಗೆ ಒಪ್ಕೊಂತಾನೆ ಇದನ್ನು? ಸರಿ, ಅದೇ ಕೇಳೋದಾಗಿರಲಿ, ಲೈಫ್ ಚೆನ್ನಾಗಿರಲಿ ಅಂತ. ಇನ್ನೇನು ಬೇಡವಾ ನಿಮಗೆ? ಅಷ್ಟೇ. ದುಡ್ಡು ಗಿಡ್ಡು ಅಯ್ಯೋ ಏನೋ ಬೇಡ. ಬೈಕು ಗೀಕು ಆ ಥರ ಗರ್ಲ್ ಫ್ರೆಂಡು ಏನಿಲ್ಲ, ಎಲ್ಲ ಕೊಟ್ಟವ್ರೆ ದೇವರು. ಎಲ್ಲ ನೆಮ್ಮದಿ ಆಗೈತೆ, ಎಲ್ಲ ನೆಮ್ಮದಿ ಆಗೈತೆ. ಓಕೆ, ಸರಿ, ಅಷ್ಟೇ. ಥ್ಯಾಂಕ್ ಯು. ಸಾಗರ್, ಅದೇನು ಎಷ್ಟು ನಾಚ್ಕೊಂತೀರ ಗುರು? ಏನು ಬ್ರದರ್ ನೀವು? ಓಕೆಪ್ಪ, ಏನು ಮಾಡ್ತಾ ಇರೋದು ನೀವು? BCA. ಓಕೆ, ನಿಮಗೇನಾದ್ರು ದೇವ್ರು ಸಡನ್ನಾಗಿ ರಾತ್ರಿ ಮಲ್ಕೊಂಡಿರ್ತೀರ ಅಂದ್ಕೊಳ್ಳಿ, ಮಗನೇ ಮೇಲೆ ಹೇಳು ಅಂದ್ಬಿಟ್ಟು ಎಬ್ಬಿಸ್ಬಿಟ್ಟು ನಿಮ್ಗೆ ಏನು ವರ ಬೇಕು ಮಗನೇ ಅಂತ ಕೇಳಿದ್ರೆ ಏನು ಕೇಳ್ತೀರಾ? ಅದೇ ಲೈಫ್ ಚೆನ್ನಾಗಿರಲಿ ಅಂತ ಕೇಳ್ತೀನಿ. ಅವ್ರದ್ದು ಬಿಡಿ, ಅವ್ರದ್ದು ಬಿಟ್ಟು ನಿಮ್ದು ಹೇಳಿ ಫಸ್ಟು. ಲೈಫು ಯಾವ ಥರ, ಹೆಂಗೆ ಚೆನ್ನಾಗಿರ್ಬೇಕಂದ್ರೆ ಯಾವ ಥರ ಇರ್ಬೇಕು ಹೇಳಿ? ನೆಮ್ಮದಿ ಇರಬೇಕು. ನೆಮ್ಮದಿ ಹೆಂಗಿರುತ್ತೆ ಹೇಳಿ ನೋಡೋಣ. ಏನಿದ್ರೆ ನೆಮ್ಮದಿ ಇರುತ್ತೆ? ಸುಮ್ಮನೆ ಹೇಳಿ, ನೆಮ್ಮದಿ ಹೆಂಗೆ ಸಿಗುತ್ತೆ ಹೇಳಿ ನೋಡೋಣ. ಹೇಳಿ ಬ್ರೋ, ನೆಮ್ಮದಿ ಹೆಂಗೆ ಸಿಗುತ್ತೆ? ಏನಿದ್ರೆ ನೆಮ್ಮದಿ ಇರುತ್ತೆ ಹೇಳಿ? ನಾವು ಇಷ್ಟಪಟ್ಟವ್ರ ಜೊತೆಲಿದ್ರೆ. ಓ ಹೌದಾ? ಓಹೋ, ನಾವು ಇಷ್ಟಪಟ್ಟವ್ರ ಜೊತೆಲಿದ್ರೆ ಲೈಫು ನೆಮ್ಮದಿಯಾಗಿರುತ್ತೆ. ದುಡ್ಡು ಗಿಡ್ಡು ಏನೂ ಬೇಡ ಹಂಗಾರೆ? ಏನೂ ಬೇಡ, ಆಟೋಮೆಟಿಕ್ ಜೊತೆಗಿದ್ರೆ. ಗುರು, ನಾನು 15 ವರ್ಷ ಜೊತೆಗಿದ್ದು ₹1 ಸಿಕ್ಕಿಲ್ಲ, ನಾವೇ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ. ಸಿಗುತ್ತಾ? ಹೆಂಗೆ ಬ್ರೋ? ಓಕೆ, ಪರವಾಗಿಲ್ಲ, ಥ್ಯಾಂಕ್ ಯು ಬ್ರದರ್, ಬಾಯ್. ನಿಮ್ಮ ಹೆಸರು? ಅಭಿಷೇಕ್. ಏನು ಮಾಡ್ತಾಯಿದ್ದೀರಿ ನೀವು? ನಾವು ಇವಾಗ 12th ಪಾಸ್ ಆಗಿ ನೀಟ್ ಡ್ರಾಪ್ ಇಯರ್. ಹೌದಾ? ಓಕೆ ಬ್ರದರ್, ಸಡನ್ನಾಗಿ ದೇವ್ರು ಏನಾದರೂ ನಿಮ್ಗೆ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ದೇವ್ರ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ ನೀವು? ನಾನು ಏನು ಕೇಳಲಿ? ಅದೇ ನೋಡಿ, ನೀವು ಕೇಳಬೇಕು, ನನಗೆ ಗೊತ್ತಿಲ್ಲ. ದೇವ್ರು ನಿಮ್ಗೆ ತಾನೇ ಪ್ರತ್ಯಕ್ಷ ಆಗಿರೋದು. ಲೈಫ್ ಲಾಂಗ್ ಹ್ಯಾಪಿ ಆಗಿರೋ ಥರ ಏನಾನ. ಏನು ಬೇಕು? ಅದೇ ಲೈಫ್ ಹ್ಯಾಪಿ ಆಗಕ್ಕೆ ಏನು ಬೇಕು ನಿಮ್ಮ ಪ್ರಕಾರ? ದುಡ್ಡು. ಕರೆಕ್ಟ್.
ಅದು ಎಷ್ಟು ಕೇಳ್ತೀರಾ ಕೇಳಿದ್ರೆ? ಇನ್ಫಿನಿಟಿ. ಎಷ್ಟು? ಯಾವತ್ತು ಖಾಲಿನೇ ಆಗ್ಬಾರ್ದು ಹಂಗೆ ಕೇಳ್ತೀರಾ? ಸೂಪರ್ ಗುರು. ನೋಡಿ ಇದು ಹಿಂಗಿರ್ಬೇಕು ಪಾಯಿಂಟ್ಗಳು ಅಲ್ವಾ. ನೆಮ್ಮದಿ ಸುಖ ಸಂಪತ್ತು ಎಲ್ಲ ಬೇಕು, ನಮಗೆ ಆರೋಗ್ಯಗೂ ಇರಬೇಕು ಅಂದರೆ ದುಡ್ಡು ಇರಬೇಕು. ದುಡ್ಡಿದ್ರೆ ಎಲ್ಲ ಇರುತ್ತೆ. ದುಡ್ಡಿಲ್ಲ ಅಂದರೆ ಫುಲ್ ಮನುಷ್ಯನ ಜೀವನ ಟೆನ್ಷನ್ನಿಂದ ಕೈಲೆಗಳು ಅಲ್ವಾ. ಸೊ ಅದಕ್ಕೆ ದುಡ್ಡೇ ಇದ್ಬಿಟ್ರೆ ಆರಾಮಾಗಿ ಹಾಸಿಗೆ ಕೆಳಗೆ ಹಾಕೊಂಡು ಮಲ್ಕೊಂಬಿಡೋದು ಮೇಲ್ಗಡೆ. ಅಷ್ಟೊಂದು ಇದೆ ಬ್ರದರ್, ಆ ಥರನೂ ಇದ್ದಾರೆ. ನಾವು ನೋಡಿದ್ವಲ್ಲ ಇದಾರೆ, ಟಿವಿಯಲ್ಲೆಲ್ಲ ತೋರಿಸ್ತಾ ಇರ್ತಾರಲ್ಲ, ಎಲ್ಲ ರೈಡ್ ಮಾಡಿದಾಗೆಲ್ಲ ಹಾಸಿಗೆ ಕೆಳಗೆಲ್ಲ ಇಟ್ಟು ಮಲಗ್ತಾ ಇರ್ತಾರಲ್ಲ. ಅಷ್ಟೊಂದೆಲ್ಲ ಬೇಡಪ್ಪ. ಏನೋ ದಿನ ಆರಾಮಾಗಿ ಒಂದಿನ ಫುಲ್ ಕಲಿಯೋ ಥರ ಇದ್ರು ಸಾಕು. ತುಂಬ ದುಡ್ಡಾದ್ರೂ ಪ್ರಾಬ್ಲಮ್. ಕರೆಕ್ಟು. ಜಾಸ್ತಿ ಐತಿ ಹೆಂಗಪ್ಪ ಬಿಟ್ಟೋಗೋದು, ಹೆಂಗಪ್ಪ ಸಾಯೋದು ಅನಿಸ್ತಾ ಇರುತ್ತೆ. ಅದಕ್ಕೆ ಕರೆಕ್ಟ್ ಅಲ್ವಾ? ನಿಜ ಥರ ಇದು. ದುಡ್ಡಿದ್ರೆ ಒಂದು ಟೆನ್ಷನು, ದುಡ್ಡಿಲ್ಲ ಅಂದರೆ ಒಂದು ಟೆನ್ಷನು. ಓಕೆ ಬ್ರೋ, ಅಷ್ಟೇ ಸಾಕಾ? ಎಷ್ಟು ಕೋಟಿ ಬೇಕಾಗ್ಬೋದು ನಿಮಗೆ ನಿಮ್ಮ ಲೈಫ್ ಸೆಟ್ಲ್ ಇರಬೇಕಂದ್ರೆ? ಕೋಟಿ ಎಲ್ಲ ಇನ್ನೂ ಜಾಸ್ತಿ ಬೇಕು. ಎಷ್ಟು ಬೇಕಾಗ್ಬೋದು ಬ್ರೋ? ಬಿಲಿಯನ್ನು? ನನಗೆ ಕೋಟಿವರೆಗೂ ಗೊತ್ತು ಬ್ರೋ, ಕೋಟಿ ಮೇಲೆ ಗೊತ್ತಿಲ್ಲ. ಒಂದು ಗೊತ್ತಿಲ್ಲ ಎಷ್ಟಾಗುತ್ತೆ ಒಂದು 100 ಕೋಟಿನಾ? 100 ಕೋಟಿ ಬೇಗ ಖಾಲಿ ಆಗ್ಬಿಡುತ್ತೆ. ಹೌದಾ? ಇಲ್ಲ ಬ್ರೋ, ದುಡ್ಡು ಖಾಲಿ ಮಾಡಬೇಕು ಅಂತ ಕೂತ್ಕೊಂಡ್ರೆ ಎಷ್ಟು ಬೇಕಾದ್ರೂ ಖಾಲಿ ಆಗುತ್ತೆ. ದಿನ 1 ಕೋಟಿ ಖರ್ಚು ಮಾಡಿದ್ರೆ ಇಮಿಡಿಯೇಟ್ ಆಗಿ ದಿನ 1 ಕೋಟಿ ದಿನ 4 ತಿಂಗಳು ಖಾಲಿ ಆಗೋಗ್ಬಿಡ್ತೈತೆ. 1 ಕೋಟಿ ಒಂದು ದಿವಸ ಖರ್ಚು ಮಾಡ್ಬಿಟ್ರೆ 1 ಕೋಟಿ ಕೊಡ್ರಿ ಇವಾಗಲೇ ಖಾಲಿ ಮಾಡ್ತೀರಾ? ಖಾಲಿ ಮಾಡಕ್ಕೆ ತುಂಬ ಇದೆ. ಹೌದಾ? ಕರೆಕ್ಟ್. ಇದು ಮಾತ್ರ ನಿಜ ಬಿಡಿ, ಇದು ನಿಜವಾದ ಮಾತು. ದುಡ್ಡು ಬರೋದು ಕಷ್ಟ. ಸೊ ದುಡ್ಡನ್ನು ಕೊಡು ಅಂತೀರಾ? ಎಷ್ಟು ಕೇಳ್ತೀರಾ ಅಮ್ಮಮ್ಮ ಅಂದರು? ಅದೇ ಹೇಳದ್ನಲ್ಲ, ಫುಲ್ಲು ಜೀವನ ಪೂರ್ತಿ ಇರೋರ್ಗು. ಜೀವನ ಪೂರ್ತಿ ಇರೋವರೆಗೂ ಒಟ್ಟಿನಲ್ಲಿ ದಿನ ಎಲ್ಲ ಇದು ಟೆನ್ಷನ್ ಇರಬಾರ್ದು, ದುಡ್ಡು ಬೇಕು ಅಂತ ಹಂಗೆ ಅಷ್ಟೇ. ಏನೋ ಕಾಣಿಸೋ ತಗೊಬಿಟ್ಟು ಹಂಗಿರ್ಬೇಕು ಅಂತೀರಾ? ನಿಮ್ದೆಲ್ಲ ನೋಡಿದ್ದೀನಿ ನಾನು. ಹೌದಾ? ನಮ್ಮಲ್ಲಿ ಸೌತೆಕಾಯಿ ಅಂಗಡಿ ಇತ್ತು ಬ್ರೋ ಇಲ್ಲಿ. ಸೀರಿಯಸ್ಲಿ ತರಕಾರಿ ಅಂಗಡಿ ಇದೆ ನಮ್ಮದು. ಹೌದಾ? ಹೌದು, ಸೀರಿಯಸ್ಲಿ ತರಕಾರಿ ಅಂಗಡಿ ಇತ್ತು. ಫಸ್ಟು ನಾನು ನಮ್ಮಪ್ಪ ಇಬ್ರು ಜೋಳ ಮಾರ್ತಾ ಇದ್ವಿ ಕಾಲೇಜ್ ಕಡೆ. ಇವಾಗ ಇದು ಬ್ರೋ ನಾನು ಕುರಿ ಮಾಡಿಸ್ಬನಿಲ್ಲ ಅಂತ. ನವತರುಣ್. ಓಕೆ, ಸಕತ್ತಾಗಿದೆ ಹೆಸರು. ಓಕೆ, ಏನು ಮಾಡ್ತಾ ಇದ್ದೀರಿ ನೀವು? ನಾವಿವಾಗ ಸೆಕೆಂಡ್ ಪಿ ಇಂದ ಸೆಕೆಂಡ್ ಪಿ ಯು. ಓಕೆ ಬ್ರೋ, ದೇವ್ರು ಸಡನ್ ಆಗಿ ನಿಮ್ಗೆ ಪ್ರತ್ಯಕ್ಷ ಆಗಿ ನಿಮ್ಗೆ ಏನು ವರ ಬೇಕು ಅಂದ್ರೆ ಏನು ಕೇಳ್ತೀರಾ? ನಾನು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಡೋ ವರ ಕೊಡಪ್ಪ, ಆಮೇಲೆ ಅಪ್ಪ ಅಮ್ಮ ಸ್ವಲ್ಪ ಆಯುಷ್ ಜಾಸ್ತಿ ಮಾಡು ಅಂತ ಕೇಳ್ತೀನಿ. ಓ ಸೂಪರ್ ಬ್ರೋ. ಮತ್ತೆ ನಿಮಗೆ? ನಮಗೇನು ಬೇಡ, ಸಾಕು ಅವ್ರಿಗಿದ್ರೆ ಸಾಕಾ? ಅಲ್ಲ ನಿಮ್ಗಂತ ಏನು ಬೇಡವಾ? ಏನು ಬೇಡ, ಏನು ಬೇಡ, ಎಲ್ಲ ಇದೆ, ದೇವರೆಲ್ಲ ಕೊಟ್ಟು ಎಲ್ಲ ಕೊಟ್ಟವನೆ. ತಂದೆ ತಾಯಿಗೆ ಆಯುಸ್ಸು ಆರೋಗ್ಯನೆಲ್ಲ ಕೊಟ್ಟು ಕಾಪಾಡು ಅಂತ ಕೇಳ್ಕೊಡ್ತೀನಿ. ಅಷ್ಟೇ. ಓಕೆ, ಸೊ ಹೋಲಿ ಆಚರಿಸ್ತಾ ಇದ್ದೀರಾ ನಾಳೆ ನೋಡೋಣ ಬ್ರೋ. ನೋಡೋಣ ಅಂತ. ಸರಿ, ನಾನು ಬರ್ತೀನಿ, ಆಚರಿಸಿ. ಓಕೆ, ಬಾಯ್ ಬ್ರೋ. ಥ್ಯಾಂಕ್ ಯು ಬ್ರೋ. ಬಾಯ್. ಹ್ಯಾಪಿ ಹೋಲಿ ಬ್ರೋ. ಥ್ಯಾಂಕ್ ಯು ಬ್ರೋ. ನಿಮಗೂ ಅಷ್ಟೇ, ಬಾಯ್. ಓಕೆ ಬ್ರದರ್, ದೇವ್ರು ನಿಮ್ಗೆ ಸಡನ್ನಾಗಿ ರಾತ್ರಿ ಪ್ರತ್ಯಕ್ಷ ಆಗಿಬಿಟ್ಟು ನಿಮ್ಗೆ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ಏನಿಲ್ಲ, ಅಪ್ಪ ಅಮ್ಮ ಚೆನ್ನಾಗಿರ್ಬೇಕು ಓಕೆ, ಸಾಯೋ ತನಕ. ಅವರು ನಮ್ಗೆ ಏನೇನೋ ಮಾಡಿದಾರಲ್ಲ, ಅದಾದಮೇಲೆ ನನ್ನ ಸ್ವಲ್ಪ ಡ್ರೀಮ್ಸ್ ಇದೆ. ಅವನ್ನೆಲ್ಲ ಏನದು ಡ್ರೀಮ್? ಏನು ಡ್ರೀಮ್ ಅಂದರೆ ಅವ್ನು ಟ್ರಾವೆಲ್ಸ್ ಇಡಬೇಕಂತ ಆಸೆ ಇದೆ, ಅದಕ್ಕೆ ಕೇಳ್ಕೊತೀನಿ ಅಷ್ಟೇ. ಟ್ರಾವೆಲ್ಸ್ ಇಡಬೇಕು ಅಂತ? ಯಾವುದು, ಏರ್ ಟ್ರಾವೆಲ್ಸಾ ಇಲ್ಲ ಬಸ್ ಟ್ರಾವೆಲ್ಸಾ? ಬಸ್ ಟ್ರಾವೆಲ್ಸಾ? ಚಿಕ್ಕ ವಯಸ್ಸಿಂದ ಅದು ಡ್ರೀಮ್ ಇದೆ, ಅದು ಇಡಬೇಕಂತ ಆಸೆ ಇದೆಯಾ? ಹೌದು, ಸೂಪರ್. ಥ್ಯಾಂಕ್ ಯು, ಬಾಯ್ ಬ್ರೋ. ಬ್ರೋ ನಿಮ್ಮ ಹೆಸರೇನು? ನನ್ನ ಹೆಸರು ಸಂಜಯ್. ಸಂಜಯ್, ಏನು ಮಾಡ್ತಾ ಇದ್ದೀರಾ? ನಾನು ಓದ್ತಾ ಇದ್ದೀನಿ. ಏನು ಓದ್ತಾ ಇದ್ದೀರಾ? ಲಾಂಗ್ ಟರ್ಮ್ ಮೆಡಿಕಲ್. ಹೌದಾ? ಓಕೆ ಬ್ರದರ್, ನಿಮ್ಗೆ ದೇವರನ್ನು ಸಡನ್ನಾಗಿ ಪ್ರತ್ಯಕ್ಷ ಆಗಿ ನಿನಗೇನು ವರ ಬೇಕು ಮಗನೇ ಅಂದರೆ ಏನು ಕೇಳ್ತೀರಾ? ನಾನು ಏನು ಕೇಳೋದೇನೆಂದರೆ, ಯಾವಾಗಲೂ ಅವ್ರನ್ನ ಸೇವೆ ಮಾಡ್ಕೊಂಡು ಇರೋದೇ ನನಗೆ ಆಸೆ. ನಂದು ಯಾರ ಸೇವೆ? ನಮ್ಮ ಗುರುಗಳಿದ್ದಾರೆ, ಗೋಸಲ್ ಚನ್ನಬಸವೇಶ್ವರ ಸ್ವಾಮಿ ಅಂತ. ಹಂಗಾಗಿ ಅವ್ರ ಸೇವೆ ಮಾಡೋದೇ ನನಗೆ ಆಸೆ, ಅಷ್ಟು ಬಿಟ್ಟರೆ ಏನಿಲ್ಲ. ಅವ್ರ ಸೇವೆ ಮಾಡ್ಕೊಂಡಿರ್ಬೇಕು ಕೊನೆವರೆಗೂ ಅಂತ? ಕೊನೆವರೆಗೂ, ಸಾಯೋ ತನಕ. ಹೌದು. ನಿಮ್ಗಂತ ಏನು ವರ ಬೇಡವಾ? ಇಲ್ಲ, ಅವರಿದ್ರೆ ನಮಗೆ ಸಾಕು, ಅವ್ರ ಮುಂದೆ ನಮ್ಗೆ ಏನಿಲ್ಲ. ಹಂಗಾಗಿ ಅಷ್ಟೇ. ಅದು ಬಿಟ್ಟು ಇನ್ನೇನು ಬೇಡ ನಿಮಗೆ? ಬೇಕಿದೆ ಲೈಫಲ್ಲಿ, ಎಲ್ಲ ಬೇಕಿದೆ. ಬಟ್ ಏನು ಬೇಕಾಗಿರ್ಬೋದು ಮತ್ತೆ ಅದು ಬಿಟ್ಟು? ಓಕೆ, ಅದು ಸೇವೆ ಅನ್ನೋದು ದೇವ್ರು ನಿಮಗೆ ಕೊಡ್ತಾನೆ. ಇನ್ನೊಂದು ಕೇಳೋದೇನಿಲ್ಲ ಅಂದರೆ ಮೆಡಿಕಲ್ ಸೀಟ್ ಒಂದು ಬೇಕಷ್ಟು, ಅಷ್ಟು ಬಿಟ್ಟರೆ ಏನಿಲ್ಲ ನಿಮಗೆ. ಮೆಡಿಕಲ್ ಸೀಟ್ಗೆ ಅದೊಂದು ಹಂಗಾಗಿ ಮೆಡಿಕಲ್ ಸೀಟಲ್ಲಿ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮೆಡಿಕಲ್ ಸೀಟಲ್ಲಿ ಇನ್ನೂ ಅದು ಡಿಸೈಡ್ ಆಗಿಲ್ಲ, ಮುಂದೆ ಹೋಗ್ಬೇಕದು ಏನೇನಾಗುತ್ತೆ ಹೆಂಗಾಗುತ್ತೆ ಅಂತ. ಹಂಗಾಗಿ ನೋಡೋದು. ನಿಮ್ಮ ಹೆಸರೇನು? ಹೇಮಂತ್ ಸಾಗರ್. ಹೇಮಂತ್ ಸಾಗರ್. ಏನು ಮಾಡ್ತಿದ್ದೀರಿ ನೀವು? ನಾವು ಲಾಂಗ್ ಟರ್ಮ್. ಓಕೆ ಬ್ರದರ್, ನಿಮ್ಗೆ ಸಡನ್ನಾಗಿ ದೇವ್ರ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ನಾವು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಕೊನೆ ತನಕ. ಓಕೆ, ಅದು ಬಿಟ್ಟು ಮತ್ತೆ ಬೇರೆ? ಅದು ಬಿಟ್ಟ ಒಳ್ಳೆ ದುಡ್ಡು ಮಾಡಬೇಕು. ಎಷ್ಟು ಸಾಕಾಗಬಾರ್ದು, ನಂದು ಸಾಕು ಅನ್ಸ್ಬೇಕು, ಅಷ್ಟು ಅಲ್ಲಿ ತನಕ ಮಾಡಬೇಕು. ಬ್ರದರ್, ಈಗ ದೇವ್ರು ನಿಮಗೆ ಸಡನ್ ಪ್ರತ್ಯಕ್ಷ ಏನು ವರ ಬೇಕು ಅಂದರೆ ದುಡ್ಡೇ ಕೇಳ್ಬೋದಲ್ಲ ಡೈರೆಕ್ಟಾಗಿ? ದುಡ್ಡಿತ್ತಂದ್ರೆ ನಿಮ್ಮ ಅಪ್ಪ ಅಮ್ಮನಿಗೂ ನೋಡ್ಕೋಬೋದಲ್ವಾ? ಕರೆಕ್ಟ್ ಅಲ್ವಾ? ಫಸ್ಟು ಅಪ್ಪ ಅಮ್ಮ ಚೆನ್ನಾಗಿರ್ಬೇಕಲ್ಲ. ಓ ಹಂಗೆ. 2 ವರ ಕೊರಲ್ಲಪ್ಪ, ಒಂದೇ ವರ ಕೊಡ್ತೀನಿ ಅಂದ್ರೆ ದೇವ್ರು ಅವಾಗ? ಒಂದೇ ವರ ಕೊಡ್ತೀನಿ ಅಂತಂದ್ರೆ ಅಪ್ಪ ಅಮ್ಮನೇ ಚೆನ್ನಾಗಿರ್ಬೇಕು, ಅಷ್ಟೇ ಸಾಕು, ದುಡ್ಡು ಬೇಡ ಅಂತ? ಬೇಡ. ಸೂಪರ್. ನಿಮ್ಗಂತ ಏನು ಬೇಡವಾ? ಬೇಡ, ಅಪ್ಪ ಅಮ್ಮ ಚೆನ್ನಾಗಿದ್ರೆ ಸಾಕಂತೀರಾ? ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಸೂಪರ್. ಹ್ಯಾಪಿ ಹೋಲಿ. ನಾಳೆ ಅಡ್ವಾನ್ಸ್ ವಿಶಸ್. ಹಾಯ್ ಬ್ರೋ,
ನಿಮ್ಮ ಹೆಸರೇನು? ಪ್ರೀತಮ್ ದೇವಪ್ರೀತಮ್ ಅಂತ. ದೇವ್ ಪ್ರೀತಮ್. ಹಾಂ. ಓಕೆ, ನೀವೇನು ಮಾಡ್ತಾ ಇದ್ದೀರಾ? ನಾನು ಲಾಂಗ್ ಟರ್ಮೇ ಮಾಡ್ತಾಯಿದ್ದೆ. ಲಾಂಗ್ ಟರ್ಮ್. ಓಕೆ ಬ್ರದರ್, ನಿಮಗೆ ಸೇಮ್ ಕ್ವಶನ್ನು. ದೇವ್ರೇನೋ ಸಡನ್ನಾಗಿ ಪ್ರತ್ಯಕ್ಷ ಆಗಿ ನಿಮ್ಗೆ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ಅಷ್ಟೇ ಯಾರಿಗಾದ್ರೂ ಇನ್ನು ಅಮ್ಮ ಅಪ್ಪನೇ ಫಸ್ಟ್ ಪ್ರಿಯಾರಿಟಿ. ಕರೆಕ್ಟು. ಓಕೆ, ಅದು ಬಿಟ್ಟು ಮತ್ತೆ ಅದೇ ಏನು ಕೇಳ್ತೀರಾ? ಏನಂತ ಕೇಳ್ತೀರಾ ಅಪ್ಪ ಅಮ್ಮನ? ಎಂಥ ಸಮಯ ಎಂಥ ಕಷ್ಟ ಆದರೂ ಇಲ್ಲಿ ನಮ್ಮ ಜೊತೆ ಇರಬೇಕು ಅಷ್ಟೇ, ಅದು ಸಾಕು, ಇನ್ನೇನಿಲ್ಲ. ನಿಮ್ಗಂತ? ಹಾಂ, ನಿಮ್ಗೇನು ಬೇಡವಾ? ನಂಗೆ ಅದು ಬಿಟ್ಟು ಇನ್ನೇನು ಬೇಕು ಬ್ರೋ? ಏನೇ ಬೇಡ? ಇನ್ನೇನು ಬೇಡ ನನಗೆ. ಏನೇ ಬೇಡ ಅಂತೀರಾ? ಏನು ಅಷ್ಟೇ ಸಾಕಾ? ಅಷ್ಟೇ ಸಾಕು. ದುಡ್ಡಿಲ್ಲ ಅಂದರೆ ಪರವಾಗಿಲ್ಲ ನನಗೆ, ಅವ್ರ ಜೊತೆಲಿದ್ರೆ ಸಾಕು. ಸಾಕು ಅಂತೀರಾ? ಸಾಕು ಅಷ್ಟೇ. ಸೂಪರ್ ಬ್ರೋ, ಥ್ಯಾಂಕ್ ಯು. ಹಾಂ, ಬಾಯ್, ಪರವಾಗಿಲ್ಲ. ಹ್ಯಾಪಿ ಹೋಲಿ. ಹಾಂ, ಸೇಮ್ ಟು ಬ್ರೋ. ಹಾಯ್ ಬ್ರೋ, ನಿಮ್ಮ ಹೆಸರೇನು? ಯಶವಂತ್ ಅಂತ. ನಿಮ್ಮದು ಲಾಂಗ್ ಟ್ರೈಮಾ? ನೋಡಿ ನಮ್ಗೆ ಹೆಂಗೆ ಗೊತ್ತಾಗೋಯ್ತು. ಇಬ್ಬರು ಹೇಳೋರೆ ಮೂರನೇ. ಓಕೆ ಬ್ರೋ, ನಮ್ಮದು ಲಾಂಗ್ ಟ್ರಮ್, ಇದು ಕಾಮಿಡಿ ಎಕ್ಸ್ಪ್ರೆಸ್ಸು, ನಮ್ಮದು ಲಾಂಗ್ ಟ್ರಮ್ಮೇ. ಓಕೆ, ಸಡನ್ನಾಗಿ ದೇವ್ರು ನಿಮಗೆ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ಏನು ಕೇಳೋದು? ಅದೇ ನಮ್ಮ ಅಪ್ಪ ಅಮ್ಮಗೆ ಒಳ್ಳೆ ಆರೋಗ್ಯ ಕೇಳ್ತೀನಿ ಅಷ್ಟೇ. ಓಕೆ, ಅದು ಬಿಟ್ಟು ಮತ್ತೆ ಏನು ಬೇಡ, ಸಾಕು. ಏನು ಬೇಡ? ಇರೋಷ್ಟಿದೆ ಕೊಟ್ಟವ್ರೆ. ಎಲ್ಲ ಕೊಟ್ಟಿದ್ದಾರಾ? ಓಕೆ, ಮನೆಗೆ ಆಸ್ತಿ ಗಿಸ್ತಿ ಎಲ್ಲ ಇದೆ? ಹಂಗೆ ಸಾಕಾಗಷ್ಟಿದೆ ನಮ್ಗೆ. ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬರೀ ಅಪ್ಪ ಅಮ್ಮ ಒಂದು ಚೆನ್ನಾಗಿದ್ರೆ ಸಾಕು ಅಂತ ಕೇಳ್ತೀರಾ ದೇವ್ರಿಗೆ? ಓ ಸೂಪರ್ ಬ್ರೋ, ಸೂಪರ್, ಥ್ಯಾಂಕ್ ಯು, ಹ್ಯಾಪಿ ಹೋಲಿ. ಹೇಳಿ ಸೋಫಿಯಾ. ಸೋಫಿಯಾ ಅವ್ರು ಏನು ಮಾಡ್ತಾ ಇದ್ದೀರಾ? ಕಾಲೇಜ್ ಓದ್ತಾ ಇದ್ದೀವಿ. ಏನು ಓದ್ತಾ ಇದ್ದೀರಾ? ಕಾಲೇಜ್ ಓದ್ತಾ ಇದ್ದೀರಾ? ಹಾಂ, ಪಾಠ ಓದ್ತಿದ್ದೀರಾ? ಕಾಲೇಜ್ ಓದ್ತಾ ಇದ್ದೀರಾ? ಪಾಠ ಓದ್ತಾ ಇದ್ದೀವಿ. ಪಾಠ ಓದ್ತಿದ್ದೀರಾ? ಓಕೆ, ನಿಮಗೆ ಒಂದು ಪ್ರಶ್ನೆ. ಸಡನ್ನಾಗಿ ದೇವ್ರು ಏನಾದರೂ ನಿಮ್ಮ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂದರೆ ಏನು ಕೇಳ್ತೀರಾ? ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಎಲ್ರಿಗೂ? ಹಾಂ. ನಿಮ್ಗೇನು ಬೇಡವಾ? ಬೇಡ. ಎಲ್ರಿಗೂ ಒಳ್ಳೇದಾಗಲಿ. ನಿಮಗೆ? ಏನೂ ಬೇಡ. ನಿಮ್ಗೇನು ಬೇಡವಾ? ಇರೋದೇ ಸಾಕು. ಇರೋದು ಸಾಕಾ? ಓಕೆ, ಅದು ಬಿಟ್ಟು ಮತ್ತೇನು ಕೇಳ್ತೀರಾ? ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ ಸಾಕಾ? ಹಾಂ, ಸಾಕು ಸರ್. ಇನ್ನೇನು ಬೇಡವಾ? ಬೇಡ. ಬೇಡವಾ? ಇಲ್ಲ ಸರ್, ಬೇಡ. ಓಕೆ, ಸರಿ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರೀ.